ದೊಡೆ ಎಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜಿದೊಡೆ ಎಂತಯ್ಯ. ನೆರೆತೊರೆಗಳಿಗಂಜಿದೊಡೆ ಎಂತಯ್ಯ. ಸಂತೆಯ ಮಧ್ಯದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಅದನ್ನು ನಿಮ್ಮಂಥವ್ರ ಕುರಿತು ಹೇಳಿರ್ತಕ್ಕಂಥದ್ದು. ನೀವು ಅಷ್ಟು ಧೈರ್ಯಶಾಲಿ ವ್ಯಕ್ತಿ. ಇವತ್ತು ಸಿದ್ದರಾಮಯ್ಯನವರು ಈ ಬಜೆಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರ ಬರ್ತದೆ ಹೋಗ್ತದೆ. ಅಧಿಕಾರ ಯಾವುದೇ ಕಾರಣಕ್ಕೆ ಯಾರಿಗೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಚಾಣಕ್ಯ ಅವನ ಮಾತು ಹೇಳಿದ್ದಾರೆ, ಮನುಷ್ಯ ತಾನು ಮಾಡಿದ ಕೆಲಸಗಳಿಂದ ಶ್ರೇಷ್ಠನಾಗುತ್ತಾನೆ ಹೊರತು ಹುಟ್ಟಿನಿಂದ ಅಲ್ಲ ಅಂತ. ಇವತ್ತು 136 ಜನ ನಿಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ಅಂಥ ಒಂದು ಬಹುಮತವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಧಿಕಾರದಿಂದ ಕೆಳಗಿಳಿತಾರೋ ಗೊತ್ತಿಲ್ಲ. ಯಾರಿಗೂ ಶಾಶ್ವತ ಅಲ್ಲ ಅಂತ ಹೇಳೋದು. ಅಧಿಕಾರ ಶಾಶ್ವತ ಅಲ್ಲ, ನಮ್ಮ ಹುಟ್ಟು ಶಾಶ್ವತ ಅಲ್ಲ. ಆ ಸಂದರ್ಭದಲ್ಲಿ ನೀವು ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತೇಳಿ ಎಂಥ ಮಾತುಗಳು ಹೇಳಿದ್ದಾರೆ. ಅದರಲ್ಲಿ ನೋಡಿ ಏನು ಹೇಳಿದ್ದಾರೆ. ಲೋಕದ ಜನರು ಬದುಕಿನಲ್ಲಿ ನಿವಾರಿಸಲಾಗದೆ ಇರುವುದರ ಬಗ್ಗೆ ದೂರುವುದನ್ನು, ಸಂಕಟ ಪಡುವುದನ್ನು ಕಂಡು ಹೀಗೆ ಹೇಳ್ತಾಳೆ ಅಕ್ಕಮಹಾದೇವಿ. ಬೆಟ್ಟದ ಮೇಲೆ ಮನೆ ಆಗಿದೆ, ಅದರಲ್ಲಿ ವಾಸ ಮಾಡುತ್ತಿರುವ ಸುತ್ತಲಿನ ಕಾಡು ಪ್ರಾಣಿಗಳಿಗೆ ಅಲ್ಲಿಗೆ ಬರುವುದು ಸಹಜ. ತಮ್ಮ ಮನೆ ಬಂದೆಡೆ ತಿರುಗಾಡುವುದು ಅವಳ ಸ್ವಭಾವ. ಅವುಗಳಿಗೆ ಅಂಜಿದೆಡೆ ಹೇಗೆ ಅವರಿರುಗಡೆ ನಾವು ವಾಸಿಸಬೇಕಾಯಿಂದ ಅವಳಿಗೊಂದಿಗೆ ಸಹಬಾಳ್ವೆ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಯಾರು ಎಷ್ಟು ಬೇಕಾದ್ರೂ ಟೀಕೆ ಮಾಡಲಿ. ಬೆಳಿಗ್ಗೆ ಇಳಿದು ಹೋಗ್ತಾರೆ, ಸಿದ್ದರಾಮಯ್ಯವರು ಅಧಿಕಾರ ಮುಗೀತು. ಭಾಳ ಪೇಪರ್ನಲ್ಲಿ ಬೇರೆ ಸ್ವಪಕ್ಷದವರು ಬೇರೆಯವರು ಮಾತಾಡಿದರು. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ. ಹೌದಾ ಅಂತೇಳಿ ಶಾಶ್ವತ ಅಲ್ಲ. ದಾಖಲೆ ಮಾಡಿದ್ದೀರಿ ನೀವು. ಒಬ್ಬ ಹಳ್ಳಿಯ ರೈತನ ಮಗ ಇವತ್ತು ಈ ಮಟ್ಟಕ್ಕೆ ಬಂದು ಮುಖ್ಯಮಂತ್ರಿ ಆಗಿ ದಾಖಲೆ ದಿನಗಳನ್ನು ಕೂಡ ಕಳೆದಿದ್ದೀರಿ. ಕಳೆದಂಥ ಸಂದರ್ಭದಲ್ಲಿ ನಿಮ್ಮಿಂದ ಭಾಳ ನಿರೀಕ್ಷೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೋಡಿ, ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋ ಹಾಕಿದ್ದಾರೆ. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ. ಮರೆಯೋದುಂಟೇ ಮೈಸೂರು ದೊರೆಯ, ಮರೆಯೋದುಂಟೇ ಮೈಸೂರು ದೊರೆಯ, ನಾಲ್ವಡಿ ಕೃಷ್ಣರಾಜ ಒಡೆಯರ. ಆ ಸಾಲಿನಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ. ಆ ಸಾಲಿನಲ್ಲಿ ತಮ್ಮ ಹೆಸರು ಬರಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ರೈತರ ಇವತ್ತು ನಾನು ನೇರವಾಗಿ ಬಂದ್ಬಿಡ್ತೀನಿ ವಿಷಯಕ್ಕೆ. ಅವರು ನನಗೆ ಮತ್ತು ಆಮೇಲೆ ನೀನು ಟೈಮ್ ಆಯಿತು ಕೂತ್ಕೊಳ್ಳಿ ಅಂದ್ಬಿಡ್ತಾರೆ. ನೋಡಿ, ನಿಮಗೆ ನಾವು ಒಳ್ಳೇದು ಹೇಳಿದರೆ ನಾವು ಒಂದು ಹೇಳ, ಎತ್ತಳಿಗೆ ಹೆಗ್ಗಣ ಪ್ರೀತಿ ಅಂತೆ. ಅದು ಸಾಮಾನ್ಯ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ವೇದ ಸುಳ್ಳಾದರೂ ಗಾದೆ ಯಾವತ್ತೂ ಸುಳ್ಳಾಗೋದಿಲ್ಲ. ಹಾಗಾಗಿ ನನಗೂ ಪ್ರೀತಿ ಇದೆ, ಸಿದ್ದರಾಮಯ್ಯ ಬಗ್ಗೆ ಅತ್ಯಂತ ಪ್ರೀತಿ ಇದೆ. ಅವ್ರು ನಮ್ಮ ಕುಟುಂಬದ ದೊಡ್ಡ ಒಡನಾಡಿಗಳವರು. ಅವ್ರ ಬಗ್ಗೆ ನಮ್ಮ ಬಗ್ಗೆ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ನಾನು ಪ್ರಮುಖವಾಗಿ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ನಾನು ಕುತ್ಕ ಅಂತ ಹೇಳ್ಬಾರ್ದು, ಈಗಲೇ ಹೇಳ್ಬಿಟ್ಟು ಕುತ್ಕ ಅಂದರೆ ಈಗಲೇ ಕುತ್ಕೊಂಡ್ಬಿಡ್ತೀನಿ ನಾನು. ಯಾಕೆಂದರೆ ಅವರು ನೋಡ್ತಾ ಇರೋ ದೃಷ್ಟಿ ನನಗೆ ಅಂಕ ಕಾಣ್ತಾ ಇದೆ. ದ ರಾ ಬೇಂದ್ರೆಯವರು ಅವ್ರ ಹೆಂಡತಿಗೆ ಹೇಳಿದ್ರಲ್ಲ, ನೀ ಹೆಂಗೆ ನೋಡಿದರೆ ನಾನು ಹೆಂಗೆ ನೋಡಲಿ ನಿನ್ನ ಅಂತ. ಹಂಗೆ ನೀವು ಆ ಥರ ನಾನು ನೋಡಬೇಡಿ. ನೀವು ದಯವಿಟ್ಟು ನೋಡ್ಬಿಟ್ರೆ ನನಗೆ ಎಲ್ಲ ಸ್ಪೀಡ್ ಹೋಗ್ಬಿಡುತ್ತೆ, ಎಲ್ಲ ಹೋಗ್ಬಿಡುತ್ತೆ. ನಾನಿದ್ದೀನಿ ಪೀಠದಲ್ಲಿ ನಿನ್ನ ರಕ್ಷಣೆ ಮಾಡೋಕ್ಕೆ ಅಂತ ನೀವು ಒಂದು ಮಾತು ಹೇಳಿದ್ರೆ ನಾನು ಖಂಡಿತ ಬರ್ತೀನಿ. ಹಾಗೆ ನಾನು ಮಾತಾಡ್ತೀನಿ. ನಾನು ಅದರ್ವೈಸ್ ನೀವು ಹಂಗೆ ನೋಡಿದರೆ ನಾನು ಹೆಂಗೆ ನೋಡಲಿ ನಿಮ್ಮ ಅಂತ. ದ ರಾ ಬೇಂದ್ರೆ ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಆ ಭಾಗದಲ್ಲಿ ಮಲೆನಾಡು ಭಾಗದಿಂದ ಬಂದಿರತಕ್ಕಂಥವ್ರು. ಈಗ ಮಲೆನಾಡು ಭಾಗ ಅಂತ ಅದು ಹೋಗ್ಬಿಟ್ಟಿದೆ ಬಿಡಿ, ಟ್ರೆಡಿಷನಲ್ ಹೋಗ್ಬಿಟ್ಟಿದೆ. ಟ್ರೆಡಿಷನಲ್ ಅಲ್ಲ, ಸಾಂಪ್ರದಾಯಿಕ ಬೆಳೆ ಅಲ್ಲ ಅಡಿಕೆ. ಅಡಿಕೆ ಸಾಂಪ್ರದಾಯಿಕ ಬೆಳೆಗೆ ಹೊರಟೋಗಿದೆ ಮಲೆನಾಡು ಬೆಳೆ. ಇವತ್ತು ರಾಜಕಾರಣಿಗಳಲ್ಲಿ ಕೆಳಮನೆಯಲ್ಲಿ ಇರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥವ್ರು ಭಾಳಷ್ಟು ಜನ ಅಡಿಕೆ ಬೆಳೆಗಾರರೇ ಇರ್ತಕ್ಕಂಥದ್ದು.
ಈ ಅಡಿಕೆ ಬೆಳೆ ಸುಮಾರು 6,75,000 ಹೆಕ್ಟೇರ್ನಲ್ಲಿ 75,000 ಹೆಕ್ಟೇರ್ನಲ್ಲಿ ಟೋಟ್ಲ್ ಇವತ್ತಿನ ಇವತ್ತಿರ್ತಕ್ಕಂಥದ್ದು. ಒಂದು ಕಾಲದಲ್ಲಿ ಇತ್ತದು ಶಿವಮೊಗ್ಗ, ಚಿಕ್ಕಮಗಳೂರು, ಕೂರ್ಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೆಳೆ ಆಗಿತ್ತು. ಇವತ್ತು ಸರಾಸರಿ ಬೆಳೆ 10 ಲಕ್ಷ ಟನ್ನು ಅಡಿಕೆ ಆಚೆ ಬರ್ತಾ ಇದೆ. ಯಾವುದಾದ್ರೂ ಒಂದು ಬೆಳೆಗೆ ಈ ನಾಡಿನಲ್ಲಿ ಕಳೆದ 20 ವರ್ಷಗಳಿಂದ 25 ವರ್ಷಗಳಿಂದ ಒಂದು ಉತ್ತಮವಾದ ಮಾರ್ಕೆಟ್ ಬೆಲೆ ಇದೆ ಅಂತ ಹೇಳಿದ್ರೆ ಅದು ಅಡಿಕೆಗೆ ಮಾತ್ರ, ಬೇರೆ ಯಾವ ಬೆಳೆಗೂ ಇಲ್ಲ ಅಂಥ ಒಂದು ಬೆಳೆ. ಇವತ್ತು 50,000 ರೂಪಾಯಿ ಕ್ವಿಂಟಾಲ್ ಇದೆ. 50,000 ರೂಪಾಯಿ ಕ್ವಿಂಟಾಲ್ ಇದೆ ಇವತ್ತು ಪ್ರತಾಪ್ ಸಿಂಹ ಅವರು ಆವಾಗಲೇ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಮ್ಮದು ಅಡಿಕೆ ಬೆಳೆ ಸಂಬಂಧದಲ್ಲಿ ಇರ್ತಕ್ಕಂಥದ್ದು. ಅದು ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತ ನಮ್ಮಲ್ಲಿ ಗಾದೆ ಇದೆ. ನಮ್ಮಲ್ಲಿ ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲಿಲ್ಲ. ಅದರದ್ದೇ ಆದಂಥ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಡಿಯಲ್ಲಿ ಅಡಿಕೆ ವಿಳೆಯದಲ್ಲೇ ಅಡಿಕೆ ಇಟ್ಟು ಒಂದು ತೆಂಗಿನಕಾಯಿ ಕೊಟ್ಟು ನಿಮ್ಮ ಚೇಣಿ ಮಾಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಅಷ್ಟೇ. ಯಾವ ಸ್ಟಾಂಪ್ ಪೇಪರು ಇಲ್ಲ, ಯಾವುದೂ ಇಲ್ಲ ಸ್ವಾಮಿ. ಒಂದು ಚೇಣಿ ಮಾಡಿದ್ವಿ ಅಂದರೆ ಒಂದು ವಿಳೆಯದಲ್ಲೇ ಅಡಿಕೆ ಇಟ್ಟು ಒಂದು ತೆಂಗಿನಕಾಯಿ ಕೊಡ್ತಾರೆ, ಆ ಕಡೆಯಿಂದ ಅವರೊಂದು ತೆಂಗಿನಕಾಯಿ ಕೊಡ್ತಾರೆ ವಿಳೆಯದಲ್ಲೇ ಅಡಿಕೆ ಇಟ್ಟು. ಅಂಥ ಸಾಂಪ್ರದಾಯಿಕ ಬೆಳೆ ಇವತ್ತು ಎಲೆ ಚುಕ್ಕಿ ರೋಗದಿಂದ, ಹಳದಿ ಎಲೆ ರೋಗದಿಂದ ಬಳಲ್ತಾ ಇದೆ. ಕಂಪ್ಲೀಟ್ ಹೋಗ್ಬಿಟ್ಟಿದೆ. ಸುಮಾರು 58,000 ಹೆಕ್ಟೇರ್ನಲ್ಲಿ ಎಲೆ ಚುಕ್ಕಿ ರೋಗ ಇದೆ ಇವತ್ತು. ಸುಮಾರು 15